ನೋಡಪ್ಪ, ಕೆಲವು ಕೇಸಲ್ಲಿ ಎಕ್ಸಾಂಪ್ಲರಿ ಆಗಿ ಅಂದ್ರೆ ಉದಾಹರಣಾ ರೂಪವಾಗಿ ತೆಗೆದುಕೊಂಡು ಅಲ್ಲಿ ಎನ್ಕ್ವೈರಿ ಮಾಡಿ ನಾವು ಪನಿಷ್ ಮಾಡ್ಬೋದು. ಆದ್ರೆ ಪ್ರತಿಯೊಂದು ಕೇಸ್ ಹುಡ್ಕೊಂಡು ಹೋದ್ರೆ ಬರೀ ಸರ್ಕಾರ ಎಲ್ಲ ತೊಡಗಿಸ್ಕೊಂಡ್ರು ಅದ್ ಮಾಡಕ್ಕಾಗಲ್ಲ. ಅಷ್ಟು ಪ್ರಕರಣ ನಡೆದಿದೆ. ನಾನು ಸತ್ಯ ಹೇಳ್ತಾ ಇದ್ದೀನಿ. ನೀವು ಸತ್ಯ ಹೇಳೋದಕ್ಕೆ ನನ್ನನ್ನೇ ಯಾವ ಮಿನಿಸ್ಟ್ರಿಂಗ್ ಅನ್ಬಿಟ್ರು ಅಂತ ಎಷ್ಟೋ ಟೈಮಲ್ಲಿ ಟೀಕೆ ಮಾಡಿದ್ದೀರಾ. ಸತ್ಯ ಹೇಳೋದು ತಪ್ಪಾಗ್ಬಿಟ್ಟಿದೆ. ಆದ್ರೆ ಬದಲಿ ಇಲ್ಲಿ ಬಿಡಿ, ಕೊಟ್ಕೊಳ್ಳಿ, ನಮ್ ಕೆಲಸ ನಾವು ಮಾಡೋಣ. ನಮ್ ಕೆಲಸದಲ್ಲಿ ತಪ್ಪಿದ್ರೆ ಹೇಳಿ, ಸರಿ ಮಾಡ್ಕೋತೀವಿ. ಇರ್ಬಹುದು. ಅದು ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರಿಗೆ ಅವ್ರವ್ರ ಸ್ವಾತಂತ್ರ್ಯ ಇದೆ. ಎಲ್ಲರೂ ನೀವು ಮಾಡ್ತಾ ಇರೋದು ಸರಿ ಹೇಳ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಜನಗಳಿಗೆ ಒಳ್ಳೇದಾಗೋದಕ್ಕೋಸ್ಕರ ಕೆಲವು ಕಠಿಣ ನಿಲುವನ್ನ ತಗೊಳ್ಬೇಕಾಗತ್ತೆ ಅಂತ ನನ್ನ ಗ್ರಹಿಕೆ, ನನ್ನ ಕೆಲಸವನ್ನ ನಾನು ಅರ್ಥ ಮಾಡ್ಕೊಂಡಿರೋ ಗ್ರಹಿಕೆ ನನಗೆ. ಅದರಲ್ಲಿ ಏನಾದರೂ ತಪ್ಪಿದ್ರೆ ನೀವು ಹೇಳಿ, ಪಾಯಿಂಟ್ ಔಟ್ ಮಾಡಿ, ಇಲ್ಲ ನೀವು ಮಾಡ್ತಾ ಇರೋದು ತಪ್ಪಿದೆ ಅಂತ ತಿದ್ದುಕೊಳ್ತೇವೆ. ಆದರೆ ಜನಪರವಾಗಿ ಕೆಲವು ಕಠಿಣ ತೀರ್ಮಾನ ತೆಗೆದುಕೊಂಡ್ರೇನೆ ನಾವು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಮುಂದುವರೆದು ನೀವು ಏನು ಹೇಳಿದ್ರಿ, ಹಾಗಾಗಿ ಅವ್ರು ಹೇಳ್ತಾರೆ ನಮ್ಮ ಕೆಲಸ ನಾವು ಮಾಡಬೇಕು. ಇದನ್ನ ನೀವು ಎನ್ಕ್ವೈರಿಗೆ ಹೇಳಿದ್ರಿ. ಈಗ ಎಷ್ಟು ಜನಕ್ಕೆ ನಾವು ಶಿಕ್ಷೆ ಮಾಡೋಕ್ಕಾಗುತ್ತೋ ಬಿಡುತ್ತೋ ಪ್ರಯತ್ನ ಮಾಡೋಣ. ನಾನು ಅದನ್ನ ಇಲ್ಲ ಅಂತ ಹೇಳ, ಆದರೆ ಪ್ರಿವೆಂಟ್ ಆದರೂ ಮಾಡ್ಬೋದಲ್ಲ, ಆಗೋದನ್ನ ತಪ್ಪಿಸ್ಬೇಕಲ್ಲ. ಅದ್ರ ಕಡೆಗೆ ನಾವು ಗಮನ ಕೊಟ್ರೆ ಹೆಚ್ಚು ಪ್ರೊಡಕ್ಟಿವ್ ಆಗುತ್ತೆ ಅಂತ ಅಷ್ಟೇ. ನಿಜ ನಿಜ ನೋಡಿ, ತುಂಬಾ ಎನ್ಕ್ವೈರೀಸು ಆನ್ ಗೋಯಿಂಗ್ ಇದಾವೆ. ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಎನ್ಕ್ವೈರೀಸು ಕಂಪ್ಲೀಟ್ ಆಗಿಲ್ಲ. ನೀವು ಹೇಳೋದು ನಾನು ಇಲ್ಲ ಅಲ್ಲಿಗೆ ಹೋಗೋದಿಲ್ಲ, ನಿಜ. ಅದನ್ನು ಕೂಡ ಎಕ್ಸ್ಪಡೈಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಕೆಲವು ಎನ್ಕ್ವೈರಿ ರಿಪೋರ್ಟ್ಸ್ ಅನ್ನ ನಾವೇ ಕೇಳಿ ಮಾಡಿ ಕಾಲಮಿತಿ ಒಳಗಡೆ ಮಾಡಿಸೋದಕ್ಕೆ ಆದ್ರೂ ಕೂಡ ವಿಳಂಬ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಏನು ಇದೆ ಏನ ನೋಡಿ, ವ್ಯವಸ್ಥೆ ಅಲ್ಲಿಗೆ ಬಂದು ನಿಂತಿದೆ. ಹಾಗಂತೇಳಿ ನಾವು ನಿಸ್ಸಹಾಯಕರು ಆಗಿಲ್ಲ. ನಾವು ಅವ್ರನ್ನೂ ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮಾತಿನಲ್ಲಿ, ಪ್ರೋತ್ಸಾಹದ ಮಾತಿನಲ್ಲಿ, ದಂಡಂ ದಶಗುಣಂ ಅಂತ ಆ ಮಾತುಗಳಲ್ಲಿ ಅಥವಾ ಶಿಕ್ಷೆ ಕೊಡೋದ್ರವರೆಗೆ ಎಲ್ಲ ರೀತಿಯಲ್ಲೂ ಕೂಡ ಕೆಲಸಕ್ಕೆ ಬೇಗ ಜನಪರ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ಯಶಸ್ಸಾಗಿದ್ದೀವೋ ಬಿಟ್ಟಿದ್ದೀವೋ ಅದು ಕಾಲ ತೀರ್ಮಾನ ಮಾಡುತ್ತೆ. ಆದರೆ ನಮಗೆ 100ಕ್ಕೆ 100 ನಮ್ಮ ಎಂಟೈರ್ ಟೀಮ್, ನಾನೊಬ್ಬ ಅಲ್ಲ ಇದರಲ್ಲಿ, ನಾನು ಒಬ್ಬಂದು ಏನು ಇಲ್ಲ ಇದರಲ್ಲಿ, ನಮ್ಮ ಎಂಟೈರ್ ಟೀಮ್ ವಿ ಆರ್ ಫೋಕಸ್ಡ್ ಆನ್ ದ್ಯಾಟ್. ನಮ್ಮಲ್ಲಿ ಎಂಟೈರ್ ಟೀಮ್ ನಾವು ಆ ಪರ್ಪಸ್ಗೆ ಡೆಡಿಕೇಟ್ ಆಗಿದ್ದೇವೆ. ನೋಡಿ, ಆಕ್ಷನ್ ಒಂದೇ ಅಲ್ಲ. ಈಗ ಆಯ್ತು, ಅಟ್ಲೀಸ್ಟು ನಾನು ಹೋಗಿ ಬಂದು ಅವರಿಗೆ ಪಾಯಿಂಟ್ ಔಟ್ ಮಾಡಿರೋದ್ರಿಂದ ಅದರಿಂದ ತಿದ್ದುಕೊಳ್ಳೋರು ಒಂದು 10% ಇದ್ದಾರೆ. 10% ಸುಧಾರಣೆ ಆದರೂ ಕೂಡ ಸುಧಾರಣೆನೇ. ಈಗ ನಾವು ಈ ವ್ಯವಸ್ಥೆಯನ್ನ ಜೊತೆಗಿತ್ಕೊಂಡು ಸುಧಾರಣೆ ಮಾಡಬೇಕಾಗಿದೆ. ವ್ಯವಸ್ಥೆಯನ್ನ ಎದುರಾಕೊಂಡು ಫೈಟ್ ಮಾಡೋದ್ರಿಂದ ರಿಸಲ್ಟ್ ಆಗೋದಿಲ್ಲ. ನಾಳೆ ರಿಸಲ್ಟ್ ಆಗ್ಬೇಕು. ನನಗೆ ಉದ್ದೇಶ ಆಕ್ಷನ್ ಮಾಡೋದಕ್ಕಿಂತ ಜನಗಳಿಗೆ ಅನುಕೂಲ ಆಗಬೇಕು. ಆಕ್ಷನ್ಗೆ ಅವರ್ಸ್ ಇಲ್ಲ. ನಾನು ಐ ವಿಲ್ ಬಿ ಹ್ಯಾಪಿ ಟು ಟೇಕ್ ಆಕ್ಷನ್, ಬಟ್ ಅಲ್ಟಿಮೇಟ್ಲಿ ಜನಕ್ಕೆ ಪ್ರಯೋಜನ ಆಗ್ಬೇಕಲ್ಲ. ಸೊ ಜನಕ್ಕೆ ಏನಾದರೂ ಆಗ್ಬೇಕಂದ್ರೆ ಈ ವ್ಯವಸ್ಥೆಯನ್ನು ಇಟ್ಕೊಂಡು ಅವ್ರ ಕೈಲೇ ಸುಧಾರಣೆ ಮಾಡಿ, ಒಳ್ಳೆ ಮಾತಲ್ಲೋ ಬೈದೋ ಏನೋ ಹೇಳಿ ತಿದ್ದಿ ಮಾಡಿ ಮಾಡಿಸ್ಬೇಕು. ನಾವು ಅದನ್ನ ಮಾಡಿಸ್ತಾ ಇದ್ದೇವೆ. ಈಗ ನಾನು ಯಾಕೆ ನಂಬರ್ಸ್ ಅಲ್ಲಿ ಮಾತಾಡ್ತೇನೆ ಹೆಚ್ಚಾಗಿ, ಬಿಕಾಸ್ ಟಾರ್ಗೆಟ್ ಕೊಡ್ಬೋದು. ನಾನು ಕೆಲಸ ಆಗಿದ್ಯಾ ಇಲ್ವಾ ಅಂತ ಹೇಳೋದಕ್ಕೆ ನಂಬರ್ಸ್ ನನಗೆ ಸಪೋರ್ಟ್ ಮಾಡುತ್ತೆ. ನೋಡಪ್ಪ, ಈಗ ಸ್ಕ್ಯಾನಿಂಗು ಹೇಳಿದೆ, ಒಬ್ಬ ತಹಶೀಲ್ದಾರು ಒಂದು ದಿನಕ್ಕೆ 12,000 ಪೇಜ್ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಇನ್ನೊಬ್ಬ ತಹಶೀಲ್ದಾರ್ 2,000 ಪೇಜ್ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಸೊ ನಾನು ಆ ಲ್ಯಾಂಗ್ವೇಜಲ್ಲಿ ಮಾತಾಡಿದಾಗ ಅವರು ಕೂಡ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸೊ ಅವರ ಪರ್ಫಾರ್ಮೆನ್ಸ್, ಕೆಲಸವನ್ನು ಇಂಪ್ರೂವ್ ಮಾಡೋದ್ರ ಕಡೆಗೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇನೆ. ತೀರಾ ಅನಿವಾರ್ಯ ಕೇಸಲ್ಲಿ ಕೆಲವು ಮೇಲೆ ಆಕ್ಷನ್ ತಗೊಂಡಿದ್ದೀನಿ, ನಾನು ಇಲ್ಲ ಅಂತೇನಲ್ಲ. ಬಟ್ ಆಕ್ಷನ್ ಒಂದೇ ಮಾಡಕ್ ಹೋದ್ರೇನು ಕೂಡ ಆಗೋದಿಲ್ಲ. ನಿಮಗೂ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಿದೆ. ಸೊ ಅವ್ರನ್ನ ನಾವು ಜೊತೆಗೆ ತಗೊಂಡೇ ಕೆಲಸ ಮಾಡಬೇಕು. ಎಲ್ಲರೂ ಸೇರಿ ಟೀಮ್. ಈಗ ಎಲ್ಲರೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 30% ತುಂಬ ಚೆನ್ನಾಗಿ ಕೆಲಸ ಮಾಡೋರಿದ್ದಾರೆ, ಇನ್ನೊಂದು 30% ಸ್ವಲ್ಪ ಒಳ್ಳೆ ಮಾತು ಹೇಳಿದ್ರೆ ಕೆಲಸ ಮಾಡೋರು ಇದ್ದಾರೆ. ಎಲ್ಲದಕ್ಕೂ ಮೀರಿದವರು ಒಂದು 20% ಇದ್ದಾರೆ, 25%. ಎಲ್ಲ ವ್ಯವಸ್ಥೆಯಲ್ಲಿ ಇಟ್ ಇಸ್ ಎಲ್ಲ ಥರದ ರೀತಿ ಜನನೂ ಕೂಡ ಇರ್ತಾರೆ. ನಾವೆಲ್ಲದನ್ನೂ ಗಮನದಲ್ಲಿ ಇಟ್ಕೋಬೇಕು. ನೋಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕರ್ತವ್ಯ ಇದು, ನಮ್ಮ ಧರ್ಮ. ನಾವಿಲ್ಲಿ ಕೂತಿರೋದೇ ಅದಕ್ಕೆ. ನನ್ನ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಾವೇನು ಯಾರಿಗೂ ಉಪಕಾರ. ಎಸ್, ಹೌದು, ಅದು ಇಲ್ಲೀಗಲ್. ಹೌ ಕ್ಯಾನ್ ಐ ರಿಜಿಸ್ಟರ್ ವಾಟ್ ಈಸ್ ಇಲ್ಲೀಗಲ್? ಅದು ಇಲ್ಲೀಗಲ್.
ಇಟ್ ಈಸ್ ಅಗೇನ್ಸ್ಟ್ ದ ಲಾ. ಸಂಪೂರ್ಣವಾಗಿ ಅಕ್ರಮ ಕಾನೂನು ಬಾಹಿರವನ್ನೆಲ್ಲ ನೀವು ನೋಂದಣಿ ಮಾಡಿ ಅಂತ ಹೇಳಿದ್ರೆ ನಾನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಒಂದು ಪೇಪರ್ ಚಾಪಕ್ಕಾಗದಲ್ಲಿ ಒಬ್ಬರು ನನ್ನ ಜಾಗನ ಬರ್ಕೊಡಕ್ ಆಗೋದಿಲ್ಲ. ಅದು ಏನು ಸೈಟ್ ಆಗಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೈಟ್ ಹಾಗಾದ್ರೆ ಟೌನ್ ಪ್ಲಾನಿಂಗ್ ರೂಲ್ಸ್ ಹಾಕಿರ್ಬೇಕು, ಟೌನ್ ಪ್ಲಾನಿಂಗ್ ಕಾನೂನು ಹಾಕಿರ್ಬೇಕು. ಕಾನೂನು ಪುಸ್ತಕವನ್ನು ಎತ್ತಿ ಹಾಗಾದ್ರೆ ಬಿಸಾಕ್ಬಿಡೋಣವಾ ಹೇಳಿ? ಅವ್ರು ಲೇಔಟ್ ಮಾಡ್ಬೇಕಾದ್ರೆ ಅಪ್ರೂವಲ್ ತಗೊಂಡು ಮಾಡ್ಲಿ, ಮಾಡಕ್ ಬರೋದಿಲ್ಲ. ಅದಕ್ಕೆ ನಾನ್ ಮಾಡಿದ್ರೆ ನಾಳೆ ನನ್ನ ಮೇಲೆ ಕೇಸ್ ಆಗುತ್ತೆ. ಅದು ಸೇಲ್ ಡೀಡ್ ಆಗಿ ಬಂದಿರೋದಕ್ಕೆ ಕೊಡ್ತಾ ಇದ್ದೇವೆ. ಸೇಲ್ ಡೀಡ್ ಯಾರು ಮಾಡ್ಕೊಡ್ತಾರೆ? ಮಾಲೀಕ ಮಾಡ್ಕೊಡ್ತಾನೆ, ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ನಾನು ಬಿಕಾತ ಕೊಡ್ಬಹುದು. ಏನು ಇಲ್ಲದೆ ಚಾಪಕ್ಕಾಗದೆ ಕೊಟ್ರೆ, ಈಗ ಉದಾಹರಣೆಗೆ ನಂದು ಜಮೀನು ಆಯ್ತಾ, ಬಹುಶಃ ನಾನು ಇವ್ರಿಗೆ ಬರ್ಕೊಟ್ಟಿದ್ದೀನೋ ಚಾಪಕ್ಕಾಗದಲ್ಲಿ, ಅಥವಾ ಇವ್ರು ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಅವ್ರಿಗೆ ಬರ್ಕೊಟ್ಟಿದ್ದಾರೋ, ಯಾವ ಗ್ಯಾರಂಟಿ ಇದೆ ಇಲ್ಲಿ? ಈಗ ಇವರು ಅವ್ರಿಗೆ ಬರ್ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬಿಕಾತ ಕೊಟ್ರೆ, ಗೌರ್ಮೆಂಟ್ ಬಿಕಾತ ಕೊಟ್ರೆ ನನ್ನ ರೈಟ್ಸ್ ಏನಾಗಬೇಕು? ಐ ಆಮ್ ದ ಒರಿಜಿನಲ್ ಓನರ್. ಅದಕ್ಕೆ ನಾನು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಈ ಯಾರು ಮಾಡ್ಕೊಡ್ತಾರೆ? ಮಾಲೀಕ ಮಾಡ್ಕೊಡ್ತಾನೆ, ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ನಾನು ಬಿಕಾತ ಕೊಡ್ಬಹುದು. ಏನು ಇಲ್ಲದೆ ಚಾಪಕ್ಕಾಗದೆ ಕೊಟ್ರೆ, ಈಗ ಉದಾಹರಣೆಗೆ ನಂದು ಜಮೀನು ಆಯ್ತಾ, ಬಹುಶಃ ನಾನು ಇವ್ರಿಗೆ ಬರ್ಕೊಟ್ಟಿದ್ದೀನೋ ಚಾಪಕ್ಕಾಗದಲ್ಲಿ, ಅಥವಾ ಇವ್ರು ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಅವ್ರಿಗೆ ಬರ್ಕೊಟ್ಟಿದ್ದಾರೋ, ಯಾವ ಗ್ಯಾರಂಟಿ ಇದೆ ಇಲ್ಲಿ? ಈಗ ಇವರು ಅವ್ರಿಗೆ ಬರ್ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬಿಕಾತ ಕೊಟ್ರೆ, ಗೌರ್ಮೆಂಟ್ ಬಿಕಾತ ಕೊಟ್ರೆ ನನ್ನ ರೈಟ್ಸ್ ಏನಾಗಬೇಕು? ಐ ಆಮ್ ದ ಒರಿಜಿನಲ್ ಓನರ್. ಅದಕ್ಕೆ ನಾನು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಈ ರೀತಿಯಾಗಿ ನೋಂದಣಿ ಆಗದೆ ಬಡಾವಣೆಗಳು ಹಿಂದಿಂದು ಬಿಟ್ಬಿಡಿ, ಹಿಂದಿಂದಕ್ಕೆ ನಾನು ಕೈ ಹಾಕಕ್ಕೆ ಹೋಗೋದಿಲ್ಲ. ಇನ್ನು ಮುಂದೆ ಯಾರಾದರೂ ನೋಂದಣಿ ಇಲ್ಲದೆ ಅಥವಾ ಅಧಿಕೃತ ಇಲ್ಲದೆ, ಏನು ಅನುಮತಿಯನ್ನ ತೆಗೆದುಕೊಳ್ಳದೆ ಅನಧಿಕೃತ ಬಡಾವಣೆಗಳನ್ನ ಯಾವುದೇ ರೂಪದಲ್ಲಿ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾನು ಸ್ಟ್ರಿಕ್ಟ್ ಆಗಿ ಇವತ್ತು ಎಲ್ಲ ಡಿಸಿಗಳಿಗೆ ಹೇಳಿದ್ದೇನೆ. ಇನ್ನೊಂದು ಬಾರಿ ರಿಪೀಟ್ ಮಾಡ್ತೇನೆ, ಅನಧಿಕೃತ ಬಡಾವಣೆಗಳು ಇನ್ನು ಮುಂದೆ ತಲೆ ಎತ್ತಬಾರದು. ಇದು ಮುಖ್ಯಮಂತ್ರಿಗಳ ಸೂಚನೆ. ಯಾರೇ ಬಡಾವಣೆ ಮಾಡಬೇಕಾದ್ರೂ ಅವರು ಅದಕ್ಕೆ ಬೇಕಾದಂತ ಅನುಮತಿಯನ್ನ ತೆಗೆದುಕೊಂಡು ನಿಯಮಾನುಸಾರ ಬಡಾವಣೆ ಮಾಡಲಿ. ಇದು ಅನಧಿಕೃತ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು. ಏನು 10 ಅಡಿ ರೋಡ್ ಮಾಡಿಬಿಟ್ಟು ಒಳ್ಳೆ ಕಿಷ್ಕಿಂದ ತರ ಸೈಟ್ಗಳು ಮಾಡಿ ಕೊಟ್ರೆ ನಾಳೆ ಅಲ್ಲಿ ನೀರು ಕೊಡೋದು ಯಾರು? ಲೈಟ್ ಕೊಡೋದು ಯಾರು? ಆ ಜನಗಳ ಪರಿಸ್ಥಿತಿ ಏನಾಗಬೇಕು? ಒಂದು ಆಂಬ್ಯುಲೆನ್ಸ್ ಹೋಗಕ್ಕಾಗಲ್ಲ, ಫೈರ್ ಇದು ಹೋಗಕ್ಕಾಗಲ್ಲ, ಒಂದು ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಒಂದು ಮಗುಗೆ ಒಂದು ಆಟದ ಮೈದಾನ ಇರೋದಿಲ್ಲ. ಅಲ್ಲಿ 10 ಅಡಿ ರೋಡ್ ಮಾಡ್ತಾರೆ, 15 ಅಡಿ ರೋಡ್ ಮಾಡ್ತಾರೆ. ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನವರು ಎಲ್ಲ ರಾಜ್ಯಗಳಿಗೆ ಚೀಮಾರಿ ಹಾಕಿದ್ದಾರೆ. ನೀವು ರಾಜ್ಯ ಸರ್ಕಾರಗಳು ಬದುಕಿದ್ದಾವ ಇಲ್ಲ ಅಂತ ಕೇಳಿದ್ದಾರೆ, ಎಕ್ಸಾಕ್ಟ್ ವರ್ಡ್ಸ್. ಯಾಕೆ ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಒಂದಲ್ಲ 4 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸಿದ್ದಾರೆ. ಡಿಸೆಂಬರ್ 17ನೇ ತಾರೀಕು 24ನೇ ವರ್ಷದಲ್ಲಿ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿದೆ. ಇದನ್ನ ಕಂಟ್ರೋಲ್ ಮಾಡಬೇಕು, ಇಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗಬೇಕು ಅಂತೇಳಿ ಅಂತ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ ಬಂದಿದೆ. ಅಟ್ ಎನಿ ಕಾಸ್ಟ್ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಖಡಕ್ ಆಗಿ ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇದನ್ನ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು ಇನ್ನು ಮುಂದೆಂದಕ್ಕೆ ಅಂತ. ಹಿಂದಿಂದ ನಾನು ಮಾತಾಡ್ತಾ ಇಲ್ಲ, ಇನ್ನು ಮುಂದೆ ಈಗ ಹಾಲಿ ಹಾಗೂ ಮುಂದೆ ಅಂತ. ಹಾಗಾಗಿ ನಾನು ಡಿಸಿಗಳಿಗೆ ಹೇಳಿದ್ದೇನೆ, ಯಾರಾದರೂ ಕಾನೂನು ಬಾಹಿರವಾಗಿ ಅಥವಾ ಕಾನೂನನ್ನ ದುರುಪಯೋಗ ಮಾಡಿ, ಹೇಗೆ ಕೇಳ್ಬೋದು, ಕೆಲವರು ಇದನ್ನ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ, ಅವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಯಾರು ಕೂಡ ಇದಕ್ಕೆ ಬಗ್ಗದೆ ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ತರ ಅನಧಿಕೃತ ಬಡಾವಣೆಗಳನ್ನ ಮಾಡಿದ್ರೆ ಆ ಜಮೀನುಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.